ಎಲ್ಲ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ಇವತ್ತಿಗೆ ಪೂಜ್ಯ ಗುರುಜಿಯವರಾಗಿರ್ತಕ್ಕಂಥ ಬಸವ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಲವಾರು ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ರಾಜ್ಯದ ನಾನಾ ಮೂಲೆಗಳ ವಕೀಲರು, ರೈತರು, ಮಹಿಳೆಯರು, ಯುವಕರು ಮೀಸಲಾತಿ ಸೌಲಭ್ಯ ಕಲ್ಪಿಸಲು ವಿಧಾನಸೌಧದ ಕಡೆಗೆ ಹೊರಟಾಗ ಅವರ ಮೇಲೆ ಸರ್ಕಾರ ದೌರ್ಜನ್ಯ ಎಸಗಿದೆ. ಆ ಕುರಿತಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿವಸ ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ಇವರಿಗೆ ಮತ್ತು ಕೇಂದ್ರ ಸರ್ಕಾರ ಮನವಿ ಅರ್ಪಣೆ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಸಂಸ್ಥಾನಿ ವಕೀಲ ಬಾಂಧವರಿಗೆ ಕುಟುಂಬದ ಸ್ವಾಗತವನ್ನು ಕೋರುತ್ತಾ, ಒಂದಿಲ್ಲ ಒಂದು ರೀತಿ ಜನಸಾಮಾನ್ಯರ ಬೇಡಿಕೆಗಳನ್ನು ಮಾನ್ಯ ಮಾಡದೆ ಹೋರಾಡಳಿತವನ್ನು ನಡೆಸ್ತಾ ಇದೆ. ಪಂಚಮಸಾಲಿ ಸಮುದಾಯ ಲೋಕಕ್ಕೆ ಆನಂದ ನೀಡ್ತಕ್ಕಂಥ ಒಂದು ಸಮುದಾಯ, ಮುಕ್ತ ಸಮಾಜ. ನಮ್ಗೆ ಈಗಾಗಲೇ ವಿ ಸೌಲಭ್ಯಗಳಿದ್ದರೂ ಕೂಡ ಮಕ್ಕಳು, ಯುವಕರು ಶೈಕ್ಷಣಿಕ ಸೌಲಭ್ಯಗಳಿಂದ ಮತ್ತು ನೌಕರಿ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ನ್ಯಾಯೋಚಿತ ನಮ್ಮ ಹಕ್ಕ. ಆ ಕುರಿತಾಗಿ ಕಳೆದ 12 ವರ್ಷಗಳಿಂದ ಪಂಚಮಸಾಲಿ ಸಮಾಜ ಬಾಂಧವರು ಶಾಂತ ರೀತಿಯಿಂದ ಎಂದೂ ಒಂದು ದಿವಸವೂ ಕೂಡ ಒಂದು ಯಾವುದೇ ಗುರುಜಿಯವರಾಗಿರ್ತಕ್ಕಂಥ ಕೂಡಲ ಸಂಗಮದ ಪ್ರಥಮ ಪೀಠದ ಜಗದ್ಗುರು ಶ್ರೀ ಬಸವಜಿ ಮೃತ್ಯುಂಜಯ ಮಹಾಸ್ವಾಮೀಜಿಯವರು ರಾಜ್ಯದ ಮೂಲೆಗಳದ್ದು ಸಂಘಟಿಸಿ ಜನರನ್ನ 1 ಕೋಟಿಗೆ ಅಧಿಕ ನಮ್ಮ ಮಕ್ಕಳು ಇವತ್ತು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಅವರಿಗೆ ಶೈಕ್ಷಣಿಕ ಸೌಲಭ್ಯ ಮತ್ತು ನೌಕರಿ ಸೌಲಭ್ಯ ಪಡಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಾವು ಕ್ರಿಯೆಗೆ ಮೀಸಲಾತಿ ಕಲ್ಪಿಸಿ ಅಂತೇಳಿ ಹಲವಾರು ಹಂತದ ಹೋರಾಟಗಳನ್ನು ಮಾಡಿದ್ರು. ರಕ್ತದಾನ ಮಾಡಿದರು, ಕೂಡಲ ಸಂಗಮದಿಂದ ಮಾಡಿಕೊಂಡಿದ್ವಿ. ಯಾಕಂದರೆ ನಾವು ಸರ್ಕಾರಕ್ಕೆ, ಕಾನೂನುಗಳಿಗೆ ಗೌರವ ಕೊಡ್ತಕ್ಕಂಥ ಸಮಾಜ. ಆದರೆ ಮುಂದಿನ ದಿವಸ ಬೆಳಗಾವಿಯಲ್ಲಿ ಹೋರಾಟದ ದಿಕ್ಕು ತಪ್ಪಿಸೋದಕ್ಕಾಗಿ ಈ ಒಂದು ಹೋರಾಟ ಯಶಸ್ವಿಗೊಳಿಸಬಾರ್ದು. ಮುಂದಾಗಿರ್ತಕ್ಕಂಥ ಒಂದು ಮಸಿಯನ್ನು ಬೆಳೆಯಲಿಕ್ಕೆ ತಾವೇ ಹೋರಾಟಕ್ಕೆ ಸರ್ಕಾರದವರೇ ತಿಮ್ಮಕ್ಕ ಕೊಟ್ಟು ಮತ್ತು ಹೋರಾಟಗಾರರ ಮೇಲೆ ಒಂದು ದಬ್ಬಾಳಿಕೆ ಮಾಡಿ ಸಮವಸ್ತ್ರದಲ್ಲಿರ್ತಕ್ಕಂಥ ವಕೀಲರಿಗೆ, ಮಹಿಳೆಯರಿಗೆ, ಯುವಕರಿಗೆ ಮುಂದುವರೆದು ಪೂಜ್ಯ ಸ್ವಾಮೀಜಿಯವರನ್ನೇ ಅವ್ರ ಮೇಲೆ ಕೈ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಹೋರಾಟಗಾರರು ಅಡ್ಡ ಬಂದು ತಾವು ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ದಾರೆ. ನಾವು ಜಂಗಲ್ ರಾಜ್ಯದಲ್ಲಿ ಗೊತ್ತಾಗ್ತಾ ಇಲ್ಲ. ನಮ್ಮ ಹಕ್ಕುಗಳನ್ನು ಕೇಳೋದು ಸಂವಿಧಾನಬದ್ಧ ನಮ್ಮ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸುವುದು ನಮ್ಮ ಹಕ್ಕು. ಅದನ್ನು ಆ ಹೋರಾಟಗಾರರ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕಾಗಿ ಈ ಒಂದು ಏನು ಆಡಳಿತವನ್ನು ದುರಾಡಳಿತ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ನಾವು ಪ್ರಜ್ಞಾವಂತ ವಕೀಲ ಬಾಂಧವರು ಇವತ್ತು ಶಾಂತಿಯುತವಾಗಿ ಆಗಿರ್ಬೋದು, ಪ್ರಗತಿಪರ ಎಲ್ಲ ಸಂಘಟನೆ ಆಗಿರ್ಬೋದು, ವಕೀಲರ ಮೂಲಕ ಆಗಿರ್ಬೋದು, ರೈತಾಪಿ ಕುಲದಿಂದ ನಾವು ಸುವರ್ಣಸೌಧ ಮುತ್ತಿಗೆ ಹಾಕುವ ವಿಚಾರದಲ್ಲಿ ಸಮಾಜದ ಹೋರಾಟದ ಸಂಘರ್ಷ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಸ್ವೀಕಾರ ಮಾಡದೆ ಬರದೇ ಇರುವುದಕ್ಕೆ ಅಲ್ಲಿ ಸೇರಿರುವಂಥ ಎಲ್ಲ ಲಿಂಗಾಯತ್ ಪಂಚಮಸಾಲಿಯ ವಕೀಲ ಬಾಂಧವರು, ರೈತರು ಹಾಗೂ ರಾಜಕೀಯ ಮುಖಂಡರು ಯಾವುದೇ ಸಂಘರ್ಷಕ್ಕಿಳಿಯದೆ ಹಾಗೂ ವಿಧಾನಸೌಧದ ಮುತ್ತಿಗೆಯನ್ನು ಹಾಕದೆ ವಿಧಾನಸೌಧದಲ್ಲಿರುವಂಥ ಕಿತ್ತೂರು ಚೆನ್ನಮ್ಮ ಹಾಗೂ ಬಸವಣ್ಣನವರ ಮೂರ್ತಿ ಸ್ಥಳಕ್ಕೆ ಹೋಗಿ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಬೇಕಂತ ಏನು ಶಾಂತಿಯುತವಾಗಿ ಹೊರಟಿರುವಂಥ ಹೋರಾಟಕ್ಕೆ ಸರ್ಕಾರ ತನ್ನಷ್ಟಕ್ಕೆ ತಾನೇ ಬಂದು ಮುಗ್ಧವಾಗಿರುವಂಥ ರೈತರ ಮೇಲೆ ಮತ್ತು ಮಹಿಳೆಯರ ಮೇಲೆ ಹಾಗೂ ವಕೀಲರ ಸಮುದಾಯದಲ್ಲಿ ಈ ಲಾಠಿ ಚಾರ್ಜನ್ನು ಮಾಡೋ ಮುಖಾಂತರವಾಗಿ ಹೋರಾಟವನ್ನು ಏನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ನಾವು ಅದನ್ನು ಖಂಡಿಸ್ತೇವೆ. ಜೊತೆಗೆ ಕಳೆದ 12 ವರ್ಷಗಳಿಂದ ಶಾಂತಿಯುತವಾಗಿ ನಡೆದಿರುವಂಥ ಪ್ರತಿಭಟನೆಗೆ ಸಂಘರ್ಷದ ಮತ್ತು ಕ್ರಾಂತಿಯ ದಾರಿಯನ್ನು ಮಾಡಿಕೊಟ್ಟಿರುವಂಥ ಮುಖ್ಯಮಂತ್ರಿಗಳ ಈ ರೀತಿಯಾಗಿ ನಡೆಸಿರುವಂಥ ಒಂದು ಹೋರಾಟದ ಶಾಂತಿಯುತವಾಗಿ ನಡೆಯುವಂಥ ಹೋರಾಟಕ್ಕೆ ತಾವೇ ಸ್ವತಃ ಕುಮ್ಮಕ್ಕನ್ನು ನೀಡಿ ಪೊಲೀಸರ ಮುಖಾಂತರವಾಗಿ ನಮ್ಮ ಹೋರಾಟಕ್ಕೆ ದಾರಿ ತಪ್ಪಿಸುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಬಂದಿರುವಂಥ 3 ಜನ ಮಂತ್ರಿಗಳು, ಶ್ರೀ ಮಹಾದೇವ್ ಅವರಿದ್ದರು ಹಾಗೂ ಸುಧಾಕರ್ ಅವರಿದ್ದರು ಮತ್ತು ವೆಂಕಟೇಶ್, ಈ 3 ಜನ ಮಂತ್ರಿಗಳು
ಅಲ್ಲಿ ವೇದಿಕೆ ಹತ್ರ ಬಂದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಆಶ್ವಾಸನೆಯನ್ನು ಕೊಡಲಿಲ್ಲ. ಅವರು ನೀಡಿರುವಂಥದ್ದು ಏನಂದರೆ, ನಿಮ್ಮ ಹೋರಾಟದ ಬಗ್ಗೆ ನಾವು ಮುಖ್ಯಮಂತ್ರಿಗೆ ತಿಳಿಸ್ತೇವೆ, ತಿಳಿಸಿದ ನಂತರ ನಾವು ಮುಖ್ಯಮಂತ್ರಿಗಳಿಗೆ ಕ್ರಮ ಕೈಗೊಳ್ಳಲಿಕ್ಕೆ ತಿಳಿಸ್ತೇವೆ ಅನ್ನುವಂಥದ್ದನ್ನು ಮಾಡಿದ್ರು ಹೊರತು ನಿಮ್ಮ ಹೋರಾಟಕ್ಕೆ ಬೆಂಬಲ ಇದೆ, ಇಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಹೋರಾಟಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ತಿಳಿಸಿ ನಿಮಗೆ ಮೀಸಲಾತಿ ಸಿಗೋ ಹಾಗೆ ಮಾಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು, ಭರವಸೆಯನ್ನು ನೀಡದೇ ಇರುವುದಕ್ಕೆ ಅಲ್ಲಿ ಸೇರಿರುವಂಥ ಜನರು ತಮ್ಮ ಪ್ರತಿಭಟನೆಯನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ನಮಗೆ ಆಗಿರುವಂಥ ಅನ್ಯಾಯವನ್ನು ತಿಳಿಸಬೇಕು ಅನ್ನುವಂಥ ಹೊರಟಿರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಅಲ್ಲಿರುವಂಥ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಕೂಡಲೇ ರೈತರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಈ ಲಾಠಿ ಪ್ರಹಾರದಲ್ಲಿ ಸಾಕಷ್ಟು ಜನ ವಕೀಲರಿದ್ದರು, ಮಹಿಳೆಯರಿದ್ದರು ಮತ್ತು ರೈತರು ಕೂಡ ಇದ್ದರು. ಆ ನಡೆದಿರುವಂಥ ಘಟನೆಯನ್ನು ಖಂಡಿಸಿ ಈಗಾಗಲೇ ಕೆಲವೊಂದಿಷ್ಟು ರೈತರ ಮೇಲೆ, ವಕೀಲರ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನು ಕೈಬಿಡಬೇಕು. ಕೈಬಿಟ್ಟು ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯ ಏನಿದೆ ಅಂದರೆ, ಈಗಾಗಲೇ ಹಿಂದೆ ಮಾಡಿರುವಂಥ ಸರ್ಕಾರದ 2Dಯನ್ನು ಕೊಡಬೇಕು ಅಥವಾ 2Aಯನ್ನು ಕೊಡಬೇಕು, ಇಲ್ಲದೇ ಇದ್ದರೆ ಕೊಡದೇ ಆಗಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟರೂ ಕೂಡ ಮುಂದಿನ ಹೋರಾಟದವನ್ನು ಏನು ಕೈಗೊಳ್ಳಬೇಕನ್ನುವಂಥ ನಿರ್ಣಯವನ್ನು ಕೈಗೊಳ್ತೀನಿ ಅಂತೇಳಿ ಈಗಾಗಲೇ ರಾಜಕೀಯ ಮುಖಂಡರು ಮತ್ತು ಸಮಾಜದ ಮುಖಂಡರು ಕೈಗೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಏನು ಹಲ್ಲೆಗೊಳಗಾಗಿರುವಂಥ ಜನರಿಗೆ, ರೈತ ಮುಖಂಡರಿಗೆ ಮತ್ತು ವಕೀಲರಿಗೆ ಅವರ ಮೇಲೆ ಹಾಕಿರುವಂಥ ಪ್ರಕರಣಗಳನ್ನು ಹಿಂಪಡಿಬೇಕು. ಈ ರೀತಿ ನಡೆಸಿರುವಂಥ ಸರ್ಕಾರ ಈ ರೀತಿ ಕ್ರಮಗಳನ್ನು ಕೈ ಬಿಡಬೇಕು. ಶಾಂತಿಯುತವಾಗಿ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಹೀಗೆ ರಾಜ್ಯಪಾಲರಿಗೆ ಒಂದು ಮನವಿ ಮತ್ತು ಕೇಂದ್ರದ ಗೃಹ ಮಂತ್ರಿಗಳಲ್ಲಿ ಒಂದು ಮನವಿ ಏನಂದರೆ, ಲಿಂಗಾಯತ್ ಪಂಚಮಸಾಲಿ ವಕೀಲರ ಪರಿಷತ್ನಿಂದ ಈ ರೀತಿಯಾಗಿ ನಡೆದಿರುವಂಥ ಘಟನೆಗೆ ಮಧ್ಯಪ್ರವೇಶಿಸಿ ಸರ್ಕಾರದ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ನ್ಯಾಯಾಂಗ ತನಿಖೆಯನ್ನು ಸಿದ್ಧಪಡಿಸಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರ ಮೂಲಕ ಆಗ್ರಹಿಸ್ತೇನೆ. ವಿಷಯ ಎಲ್ಲರಿಗೂ ತಿಳಿದ ಹಾಗೆ ಮೊನ್ನೆ ನಡೆದ ಬೆಳಗಾವಿಯ 2A ಪಂಚಮಸಾಲಿ ಸಮಾವೇಶದ ಅಲ್ಲಿ ನಡೆದ ಗದ್ದಲ ಹಾಗೂ ಅಮಾಯಕ ರೈತರು, ವಕೀಲರು, ಯುವಕರು ಮತ್ತು ಬಾಲವೃದ್ಧರು ಇವರೆಲ್ಲರನ್ನು ಸರ್ಕಾರವು ಲಾಠಿ ಚಾರ್ಜ್ ಮಾಡಿ ಅವರ ಹಕ್ಕುಗಳನ್ನು ಮೊಟಕುಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಸರ್ಕಾರದ ಈ ವರ್ತನೆಯನ್ನು ನಾವು ಎಲ್ಲರೂ ಅಖಿಲ ಭಾರತ ಪಂಚಮಸಾಲಿ ವೇದಿಕೆ ನಾವೆಲ್ಲರೂ ಅದನ್ನು ಖಂಡಿಸ್ತೇವೆ ಹಾಗೂ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕು ಹಾಗೂ ನಮಗೆಲ್ಲ ರೈತರ ಮೇಲೆ ಆಮೇಲೆ ವಕೀಲರ ಮೇಲೆ ಹಾಕಿದ ಮೊಕದ್ದಮೆಗಳನ್ನು ವಾಪಸ್ ಪಡೆಯಲು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆ ಮೂಲಕ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ತೇವೆ. ಈ ಸರ್ಕಾರವನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಇವತ್ತಿನ ದಿವಸ ನಾವು ಲಿಂಗಾಯತ ಪಂಚಮಸಾಲಿ ವಕೀಲರ ವೇದಿಕೆ ವಿಜಯಪುರ ವತಿಯಿಂದ ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜಭವನ ಬೆಂಗಳೂರು ಇವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ಆದರಪೂರ್ವಕವಾಗಿ ಸಿದ್ದರಾಮಯ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ರೀತಿಯ ಮನವಿಯನ್ನು ಮಾಡಿಕೊಂಡು ಹಲವಾರು ರೀತಿ ನಿಯೋಗಗಳನ್ನು ಕರ್ಕೊಂಡು ಹೋದರೂ ಕೂಡ ಅವರು ಸ್ಪಂದಿಸದೇ ಇದ್ದಾಗ ಅನಿವಾರ್ಯವಾಗಿ ನಾವು ವಿಧಾನಸೌಧದ ಮುಂದೆ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಿಕ್ಕೆ ಒಂದು ನಿರ್ಧಾರವನ್ನು ಕೈಗೊಂಡಾಗ ಸಮಾಜ ಬಾಂಧವರು ನಾನಾ ಮೂಲೆಗಳಿಂದ ಆ ಒಂದು ಬೆಳಗಾವಿಯ ಒಂದು ಮಾಡಿ ಈ ಒಂದು ಅನ್ಯಾಯವನ್ನು ಮಾಡಿದ್ದಾರೆ, ಘೋರ ಅಪರಾಧವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ರಾಜ್ಯಪಾಲರಿಗೆ, ನಮ್ಮ ಕೇಂದ್ರ ಸರ್ಕಾರವು ಕೂಡ ನಮ್ಮ ಪಂಚಮಸಾಲಿ ಸಮಾಜವನ್ನು OBC ಪಟ್ಟಿಗೆ ಸೇರಿಸಬೇಕು ಮತ್ತು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಈ ಸರ್ಕಾರವನ್ನು, ಈ ದುರ್ವರ್ತನೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಈ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಬೇಕಂತ ಹೇಳಿ ನಾವು ವಕೀಲರು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದ. ಸ್ವಲ್ಪ